ಏರ್ ಸ್ಟ್ರೈಕ್ ಬೆನ್ನಲ್ಲೇ ಕಾಶ್ಮೀರದಲ್ಲಿ ವಿಮಾನ ಹಾರಾಟವನ್ನ ಸ್ಥಗಿತ ಮಾಡಿದ್ದಾರೆ. ಜಮ್ಮು ಕಾಶ್ಮೀರ ಅಮೃತಸರದ ವಿಮಾನ ನಿಲ್ದಾಣಗಳನ್ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಮೇ 10ರವರೆಗೆ ಏರ್ಲೈನ್ಸ್ಗಳಿಗೆ ವಿಮಾನ ಸಂಚಾರ ಸ್ಥಗಿತಗೊಂಡಿದೆ. ಜಮ್ಮು ಕಾಶ್ಮೀರಕ್ಕೆ ನಾಗರಿಕ ವಾಣಿಜ್ಯ ವಿಮಾನ ಸಂಚಾರ ಸ್ಥಗಿತ ಆಗಿದೆ. ಪಂಜಾಬ್ನ ಅಮೃತಸರ ಪಾಕಿಸ್ತಾನದ ಗಡಿಗೆ ಹತ್ತಿರದಲ್ಲೇ ಇದೆ. ಸೊ ಹಾಗಾಗಿ ಮುಂದಿನ ಆದೇಶದವರೆಗೂ ಅಮೃತಸರ ಏರ್ಪೋರ್ಟ್ ಅನ್ನ ಬಂದ್ ಮಾಡಿದ್ದಾರೆ. ಕಾರಣ ಗಡಿಯಲ್ಲಿ ಇರೋದ್ರಿಂದ ಏನಾದರೂ ಅಟ್ಯಾಕ್ ಆಗಬಹುದು ಅನ್ನುವಂತಹ ಮುನ್ನೆಚ್ಚರಿಕೆಯಿಂದ ಈ ಏರ್ಪೋರ್ಟ್ಗಳನ್ನು ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ವಿಮಾನ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಪರಿಸ್ಥಿತಿ ಸರಿ ಹೋಗೋವರೆಗೂ, ಪರಿಸ್ಥಿತಿ ತಿಳಿಯಾಗೋವರೆಗೂ ಎಲ್ಲವೂ ಕೂಡ ಮುಂದಿನ ಆದೇಶದವರೆಗೂ ಇವಾಗ ಹೇಗಿದೆಯೋ ಸಿಚುವೇಶನ್ ಹಾಗೆ ಇರುತ್ತೆ. ಅಂದರೆ ಯಾವ ವಿಮಾನ ಹಾರಾಟ ಕೂಡ ಅಲ್ಲಿ ಇರೋದಿಲ್ಲ ಅನ್ನುವಂತಹ ಇನ್ಸ್ಟ್ರಕ್ಷನ್ನ ಸದ್ಯಕ್ಕೆ ನೀಡಿದ್ದಾರೆ. ಸ್ಪೆಷಲಿ ಜಮ್ಮು, ಶ್ರೀನಗರ ಮತ್ತು ಅಮೃತಸರದ ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಿದ್ದಾರೆ. ವಿಮಾನ ಹಾರಾಟ ಅಲ್ಲಿ ಸ್ಥಗಿತ ಆಗಿದೆ. ಕಾರಣ ಗಡಿಗೆ ತುಂಬ ಹತ್ತಿರವಾಗಿರುವಂತಹ ಏರ್ಪೋರ್ಟ್ಗಳವು. ಸೊ ಹಾಗಾಗಿ ಆ ಏರ್ಪೋರ್ಟ್ಗಳನ್ನು ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಆ ಏರ್ಪೋರ್ಟ್ನ ಸಿಬ್ಬಂದಿ ತುಂಬಾ ನಿಗದಿತ ಸಿಬ್ಬಂದಿಗಳು ಮಾತ್ರ ಏರ್ಪೋರ್ಟ್ನಲ್ಲಿ ಇಂಥ ಸಂದರ್ಭದಲ್ಲಿ ಇರ್ತಾರೆ. ಬೇರೆ ಸಿಬ್ಬಂದಿಗಳು ಯಾರೆಲ್ಲ ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳಿರ್ತಾರೋ ಸೊ ಅವ್ರಿಗೂ ಕೂಡ ಸುರಕ್ಷತೆಯ ನಿಟ್ಟಿನಲ್ಲಿ ರಜೆಯನ್ನು ಘೋಷಣೆ ಮಾಡಿರ್ತಾರೆ. ಆದರೆ ಏರ್ಪೋರ್ಟನ್ನು ನೋಡಿಕೊಳ್ಳುವಂತಹ ಸಿಬ್ಬಂದಿ ವಿತ್ ಭದ್ರತೆ ಅಲ್ಲಿ ಇರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.